ಬೆಳಗಾವಿ ಯಾವತ್ತಿದ್ರು ಧಿಕ್ಕಾರ ಧಿಕ್ಕಾರ ಮಹಾನಗರ ಪಾಲಿಕೆ ಧಿಕ್ಕಾರ. ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಬೆಳಗಾವಿ ಯಾವತ್ತಿದ್ದರೂ ಕೂಡ ಬೆಳಗಾವಿ ಯಾವತ್ತಿದ್ದರೂ ಕೂಡ ಬೆಳಗಾವಿ ಯಾವತ್ತಿದ್ದರೂ ಕೂಡ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಬೆಳಗಾವಿ ಬೇಕೇ ಬೇಕು ಬೆಳಗಾವಿ ಯಾವತ್ತಿದ್ದರೂ ಕೂಡ ಬೆಳಗಾವಿ ಯಾವತ್ತಿದ್ದರೂ ಕೂಡ ಬೇಕೇ ಬೇಕು ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ಬೆಳಗಾವಿ ಯಾವತ್ತಿದ್ದರೂ ಕೂಡ ಬೇಕೇ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ಬೆಳಗಾವಿ ಯಾವತ್ತಿದ್ರು ಕನ್ನಡಿಗರ ಸತ್ತು ಬೆಳಗಾವಿ ಯಾವತ್ತಿದ್ರು ಕೂಡ ಕನ್ನಡಿಗರ ಸತ್ತು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ಯಾವತ್ತಿದ್ದರೂ ಕೂಡ ಕನ್ನಡಿಗರ ಸ್ವತ್ತು, ಕನ್ನಡಿಗರ ಆಸ್ತಿ, ಕರ್ನಾಟಕದ ಅವಿಭಾಜ್ಯ ಅಂಗ. ಇದು ಎಲ್ರಿಗೂ ತಿಳಿದಿರುವಂಥ ವಿಷಯ. ಯಾಕೋ ನಮ್ಮ ಮಹಾನಗರ ಪಾಲಿಕೆಯವರಿಗೆ ತಿಳಿದಿಲ್ಲ ಅನಿಸುತ್ತೆ. ಯಾಕಂದರೆ ಬೆಳಗಾವಿ ಕನ್ನಡಿಗರ ಸ್ವತ್ತು ಅನ್ನೋದನ್ನು ಘೋಷಿಸಬೇಕು, ಟರಾವು ಪಾಸ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಆದರೆ ಈ ಒಂದು ಒತ್ತಾಯವನ್ನು ನೆರವೇರಿಸೋದಕ್ಕೆ ಹಿಂದೇಟಾಗ್ತಾ ಇರುವಂಥ ಮಹಾನಗರ ಪಾಲಿಕೆಯನ್ನು ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಮಹಾನಗರ ಪಾಲಿಕೆಯನ್ನು ಸೂಪರ್ ಸೀಡ್ ಮಾಡಬೇಕು. ಇವರು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಿದ್ದಾರೆ. ಹಾಗಾಗಿ ಮಹಾನಗರ ಪಾಲಿಕೆಯನ್ನು ಸೂಪರ್ ಸೀಡ್ ಮಾಡಬೇಕು ಅಂತ ನಮ್ಮ ಇವತ್ತು ಒತ್ತಾಯ ಆಗಿದೆ. ಅದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಬೆಳಗಾವಿ ಅವಿಭಾಜ್ಯ ಅಂಗ ಎಂಬುದನ್ನು ಅವರು ಘಂಟಾಘೋಷವಾಗಿ ಅದನ್ನು ಟರಾವು ಪಾಸ್ ಮಾಡಬೇಕಾಗಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಪ್ರಾದೇಶಿಕ ಆಯುಕ್ತರ ಕಚೇರಿಯಿಂದ ಕೂಡ ಲೆಟರ್ ಹೋಗಿದೆ, ಸೂಪರ್ ಸೀಡ್ ಮಾಡೋದಕ್ಕೆ 3 ದಿನದಲ್ಲಿ ವರದಿ ಕೊಡಿ ಅಂತೇಳಿ. ಇದು ಯಾಕಂದರೆ ಬೆಳಗಾವಿ ವಿಷಯದಲ್ಲಿ ಏನು ಮಹಾನಗರ ಪಾಲಿಕೆ ತೋರ್ತಾ ಇರುವಂಥ ಧೋರಣೆ ಏನಿದೆ ತುಂಬ ಖಂಡನೀಯ. ಹಾಗಾಗಿ ನಾವು ಏನು ಪ್ರಾದೇಶಿಕ ಆಯುಕ್ತರಿಗೆ ಪ್ರಶಂಸೆ, ಅವ್ರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಈ ರೀತಿ ಒಂದು ನೋಟಿಸನ್ನು ಅವ್ರು ಕೊಟ್ಟಿರೋದು. ಬೆಳಗಾವಿ ಮಹಾನಗರ ಪಾಲಿಕೆನ ಸೂಪರ್ ಸೀಡ್ ಮಾಡಿ ಏನು ಕನ್ನಡ ಪರವಾಗಿರುವಂಥ ಒಂದು ಆಡಳಿತ ಮಂಡಳಿ ಹೊಸದಾಗಿ ರಚನೆ ಮಾಡಬೇಕು, ಹೊಸದಾಗಿ ಎಲೆಕ್ಷನ್ ಮಾಡಿ ಹೊಸ ಒಂದು ಮಂಡಳಿಯನ್ನು ರಚನೆ ಮಾಡಬೇಕು ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ಸೂಪರ್ ಸೀಡ್ ಮಾಡಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಒತ್ತಾಯ ಆಗಿದೆ. ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನು ಬರುವಂಥ 1 ವಾರದಲ್ಲಿ ನಾವು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 1 ವಾರ ಗಡುವು ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ. ಬರುವಂಥ ಇದೇ ಕರೆಕ್ಟ್ ಮುಂದಿನ ಬುಧವಾರ ಏನಾದರೂ ಇಷ್ಟೊಳಗಡೆ ಇವರು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋದನ್ನು ಟರಾವು ಪಾಸ್ ಮಾಡದೇ ಇದ್ದರೆ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಬುಧವಾರ ಬರ್ತಾ ಇದ್ದಾರೆ. ಒಂದು ಉಗ್ರವಾದ ಹೋರಾಟ ಬೆಳಗಾವಿ ಮಹಾನಗರ ಪಾಲಿಕೆ ಮುಂದೆ ನಡೀತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.